ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಒಪ್ಕೊಂಡ್ರೆ ಮಾತ್ರ ನೀವು ಆರ್ಯವರ್ಧನ್ ಆಗೋದಕ್ಕೆ ಸಾಧ್ಯ. ಇನ್ನು ಮುಂದೆ ಇದ್ರ ಬಗ್ಗೆ ಡಿಸ್ಕಷನ್ಸ್ ಬೇಡ. ನೋಡಿ, ಈಗ ನೀವು ನನ್ನ ಮಾತನ್ನ ನಿಲ್ಲಿಸ್ಬೋದು, ಆದರೆ ನಾನೇ ಆರ್ಯವರ್ಧನ್ ಅನ್ನೋ ಸತ್ಯನ ಮುಚ್ಚಿಡಕ್ಕಾಗಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಚ್ಚು ಸಮಯ ಕೂಡ ಬೇಕಾಗಿಲ್ಲ. ನೋಡಿ, ಆರ್ಯ ಸರ್ ಅಂತ ನೀವು ಹೇಳೋದಲ್ಲ, ಅಥವಾ ಇಡೀ ಜಗತ್ ಹೇಳೋದಲ್ಲ, ನಾನು ಹೇಳಬೇಕು, ನಾನು ಒಪ್ಕೋಬೇಕು. ಆದ್ರೆ ಅದ್ಯಾವತ್ತೂ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಆರ್ಯ ಸರ್ ನನ್ನ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತು. ನೋಡಿ, ನಾನು ಇನ್ನೊಂದು ಸತಿ ಹೇಳ್ತಿದ್ದೀನಿ, ಈವೆಂಟಲ್ಲಿ ಅಮ್ಮ ಹೇಳಿದ್ದು ಎಲ್ಲ ಸುಳ್ಳು, ಅದೊಂದು ಕಟ್ಟು ಕತೆ. ಎಲ್ರು ಇದನ್ನ ಇಲ್ಲಿಗೆ ಮರ್ತ್ರೆ ಒಳ್ಳೇದು. ನೀವು ವಿಶ್ವಾಸ್ ದೇಸಾಯಿ, ಆರ್ಯವರ್ಧನ್ ಅಲ್ಲ. ಅನು, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೀನು ಏನು ಮಾತಾಡ್ತಿದ್ಯಾ ಅನು? ಅವನು ಆರ್ಯ, ನಿನ್ನ ಆರ್ಯ. ಅವನ್ನ ಗುರ್ತು ಹಿಡಿಯೋಕೆ ನಿನಗಿಷ್ಟು ಸಮಯ ಬೇಕಾನು? ಅಮ್ಮ, ಗುರ್ತು ಹಿಡಿಯೋದು ಬರೀ ಕಣ್ಣಿನ ಕೆಲಸ ಮಾತ್ರ ಅಲ್ಲ, ಮನ್ಸಿನ ಕರ್ತವ್ಯ. ಅವರು ಆರ್ಯ ಸರ್ ಅಲ್ಲ. ಇದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅನ್ನೋ? ನಿನಗೆಲ್ಲ ವಿಷಯ ಹೇಳಿದ್ದೀನಿ, ಆದರೂ ನೀನು ನಂಬ್ತಿಲ್ಲ. ಜೀವನ ಕೆಲವ್ರಿಗೆ ಒಂದ್ಸಲ ಅವಕಾಶ ಕೊಡೋದೇ ಅದೃಷ್ಟ. ಆದರೆ ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿದೆ, ಅದನ್ನು ಈಗ ಸ್ವಾಗತ ಮಾಡೋದು. ಪ್ರೀತಿಸಿದವರು ಯಾವುದೇ ಜನ್ಮದಲ್ಲಿ ಸಿಕ್ಕಿದ್ರೂ ಗುರ್ತು ಹಿಡಿಯೋಕ್ಕೆ ಕಷ್ಟ ಆಗಲ್ಲ ಅಂತಾರೆ. ಈಗ ನೀನು ಆರ್ಯ ಕಣ್ಮುಂದೆ ಇದ್ರು ಯಾಕೆ ಹೀಗೆ ನಡ್ಕೋತಾ ಇದೆಯಾ? ಅಥವಾ ಗೊತ್ತಿಲ್ಲದಿರೋ ಹಾಗೆ ನಟಿಸ್ತಿದ್ಯಾ? ಅಮ್ಮ, ನೀವು ನನ್ನ ಜೀವನನ ಸರಿ ಮಾಡೋ ಆತುರದಲ್ಲಿ ಆರಾಧನಾ ಅವ್ರನ್ನ ಮರಿತಿದ್ದೀರಾ. ಇದರಿಂದ ಅವ್ರಿಗಾಗೋ ಆಘಾತದ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಅಮ್ಮ? ಅನು, ಸತ್ಯನ ಯಾರೇ ಆದರೂ ಒಪ್ಕೊಳ್ಳೇಬೇಕು. ಅದರಿಂದ ಇನ್ನೊಬ್ರು ಬದುಕಿಗೆ ತೊಂದರೆ ಆಗುತ್ತೆ ಅನ್ನೋದೇ ಆದ್ರೆ ನನಗೆ ಆ ಸತ್ಯ ಬೇಕಾಗಿಲ್ಲ ಅಮ್ಮ. ಆರಾಧನಾ ಅವ್ರಿಗೆ ನಿಮ್ಮ ಜೀವನ ಮುಂಚಿನ ಥರ ಆಗುತ್ತೆ, ನಿಮ್ಮ ವಿಷಯ ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಸಡನ್ ಆಗಿ ನಿಮ್ಮ ಗಂಡ ಸತ್ ಹೋಗಿದ್ದಾರೆ, ಇಲ್ಲಿರೋರು ವಿಷು ಅಲ್ಲ, ನಿಮ್ಮ ವಿಷು ಥರ ಇರೋ ನನ್ನ ಆರ್ಯ ಸರ್ ಅಂತ ಹೇಳ? ಹೇಳ್ದೆ ಬೇರೆ ದಾರಿನೇ ಇಲ್ಲ ಅನು. ಯಾಕಂದ್ರೆ ಅದೇ ಸತ್ಯ. ಅವನು ನಮ್ಮ ಆರ್ಯನೇ. ಇಲ್ಲ ಅಮ್ಮ, ನನ್ನಿಂದ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ಗಂಡ ಅವನ ಹೆಂಡತಿಗೆ ನಾನು ನಿನ್ನ ಗಂಡ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾಗತ್ತೆ ಹೇಳಿ? ಒಂದು ವೇಳೆ ಹೆಂಡ್ತಿನೋ ಗಂಡನೋ ಸತ್ರೆ ಅದು ಕಷ್ಟ ಆದರೂ ಅದನ್ನು ಒಪ್ಕೊಳ್ಳೇಬೇಕು. ಆದರೆ ವಿಶ್ವಾಸ ಅವರು ಕಣ್ಮುಂದೆ ಇದ್ದಾಗ ಆರಾಧನಾ ಅವ್ರಿಗೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳೋದು ನಮ್ಮ ಸ್ವಾರ್ಥ ಆಗಲ್ವಾ ಅಮ್ಮ? ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಆರಾಧನಾ ಅವರು ಅನುಭವಿಸ್ತಿರೋ ಒಂಟಿತನ, ಆ ಸಂಕಟನ ನೋಡೋದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಿದೆ. ಇನ್ನು ಆರಾಧನಾ ಅವ್ರಿಗೆ ಹೇಗೆ ಫೀಲ್ ಆಗಿರ್ಬೇಡ ಅಮ್ಮ? ನೀನು ನಿನ್ನ ಬಗ್ಗೆ, ಆರ್ಯನ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನು. ಆರ್ಯನ ನಿಜವಾದ ಹೆಂಡತಿ ಅನು. ನೀನಿರ್ಬೇಕಾದ್ರೆ ಆರಾಧನಾನ ಹೆಂಡತಿ ಅಂತ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ನಿಜ ಅಮ್ಮ,
ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನಾನಿಲ್ಲಿರೋ ತನಕ ಈ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದೇ ಆದ್ರೆ ನಾನು ಎಲ್ಲರಿಂದ ದೂರ ಹೊರಟೋಗ್ತೀನಿ. ಅನು, ಏನ್ ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ಸುಮ್ಮನೆ ಆವೇಶಕ್ಕೆ ಮನಸ್ಸು ಕೊಟ್ರೆ ಆಮೇಲೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅವನು ನಿನ್ನ ಆರ್ಯ, ನೀನ್ ಪ್ರೀತಿಸಿದ ಆರ್ಯ. ಅವನಿಗಾಗೆ ನೀ ಮತ್ತೆ ಹುಟ್ಟಿ ಬಂದಿದ್ಯಾ ಅನ್ನೋದನ್ನ ಮರಿಬೇಡ. ಆರ್ಯನ್ ರೂಪ ಬದಲಾದ ತಕ್ಷಣ ಅವನ ಮನಸ್ಸಿನಿಗೆ ಅರ್ಥ ಆಗ್ತಿಲ್ವಾ? ಇಷ್ಟು ಸುಲಭವಾಗಿ ಅವನ್ನ ದೂರ ಮಾಡೋಕ್ಕೆ ಹೇಗೆ ಸಾಧ್ಯ? ಅನು, ದೂರ ಮಾಡೋದಕ್ಕೆ ಅವ್ರು ಯಾವಾಗಮ್ಮ ನನಗೆ ಹತ್ರ ಆಗಿದ್ದಾರೆ? ನನ್ನ ಜೀವನದಲ್ಲಿ ಆರ್ಯ ಸರ್ ಮುಗ್ದು ಹೋಗಿರೋ ಅಧ್ಯಾಯ. ಇಲ್ಲಿರೋದು ಆರ್ಯ ಸರ್ ಅಲ್ಲ, ವಿಶ್ವಾಸ್ ದೇಸಾಯಿ. ಇಲ್ಲ, ಅವನು ನನ್ನ ಮಗ ಆರ್ಯ. ಇಲ್ಲ ಅಮ್ಮ, ನಾನು ಇದನ್ನ ಒಪ್ಪಲ್ಲ. ನಾನು ಅವ್ರನ್ನ ಪ್ರೀತಿಸಿದ್ದಾಗ್ಲಿ, ಅವ್ರನ್ನ ಮದುವೆ ಆಗಿದ್ದಾಗ್ಲಿ, ನಾನು ಅವ್ರಿಗೋಸ್ಕರ ಮತ್ತೆ ಹುಟ್ಟು ಬಂದಿದ್ದಾಗ್ಲಿ ಯಾವುದು ಅವ್ರಿಗೆ ನೆನಪೇ ಇಲ್ಲ. ಒಂದು ವೇಳೆ ಅವ್ರು ಆರ್ಯ ಸರ್ ಆಗಿದ್ರು ಅವ್ರಿಗೆ ಹಳೇದು ಯಾವುದು ನೆನಪಿಗೆ ಬರ್ದೆ, ಹಳೇದನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಅವ್ರು ಪಡೋ ನೋವಿಗಿಂತ ಹೊಸ ವ್ಯಕ್ತಿಯಾಗಿ ಹೊಸ ಬದುಕನ್ನ ಪ್ರಾರಂಭ ಮಾಡೋದ್ರಲ್ಲಿ ತಪ್ಪೇನಿದೆ? ನೀನು ಹೀಗೆ ತ್ಯಾಗ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಮ್ಮ, ಹೊಸ ವ್ಯಕ್ತಿ ಥರ ಕಾಣೋ ನನ್ನ ಗಂಡನ ಜೊತೆಗೆ ನಾನು ಹೊಸ ಬದುಕನ್ನ ಶುರು ಮಾಡೋದು ಒಂದೇ. ಆರಾಧನಾ ಗಂಡನ ಥರ ಕಾಣ್ತಿರೋ ಹೊಸ ವ್ಯಕ್ತಿ ಜೊತೆಗೆ ಆರಾಧನಾ ಹೊಸ ಬದುಕನ್ನ ಶುರು ಮಾಡೋದು ಒಂದೇ. ಅನು, ನೀನು ಯೋಚನೆ ಮಾಡದೆ ಹೀಗೆ ಮಾತಾಡ್ತಿದ್ಯಾ? ಅಮ್ಮ, ನಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು ಅಮ್ಮ. ಆರ್ಯ ಸರ್ ನನ್ನ ಜೊತೆಗಿಲ್ಲ ಅನ್ನೋ ಸತ್ಯನ ನಾನು ಅರ್ಥ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೋವಿಂದ ಹೊರಗೆ ಬರ್ತಿದ್ದೀನಿ. ಈಗ ನಾನು ಒಬ್ಳೇನೆ ಎಲ್ಲಾನು ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ. ಆದರೆ ಆರಾಧನಾ ಅವ್ರಿಗೆ ಇದು ಸಾಧ್ಯ ಇಲ್ಲ ಅಮ್ಮ. ಆರಾಧನಾ ಅವ್ರಿಗೆ ನಿಮ್ಮ ಗಂಡ ಸತ್ತಿದ್ದಾರೆ, ಇಲ್ಲಿರೋದು ನಿಮ್ಮ ಗಂಡ ಅಲ್ಲ ಅಂತ ಹೇಳೋದಕ್ಕೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮಾಡ್ತಿರೋದೇ ಸರಿ ಅಮ್ಮ. ನನ್ನ ಪಾಲಿಗೆ ಆರ್ಯ ಸರಿ ಇಲ್ಲ, ಆದರೆ ಆರಾಧನಾ ಅವ್ರ ಪಾಲಿಗೆ ವಿಷು ಇದ್ದಾರೆ ಅಮ್ಮ. ಇದನ್ನ ನೀನು ಹೇಳಿದ್ರೆ ಮುಗೀತಾ? ನಿನಗೆ ಆರಾಧನಾ ಮಾತ್ರ ಕಾಣಿಸ್ತಾ ಇದ್ದಾಳೆ. ನನ್ನ ಆರ್ಯ ಏನು ತಪ್ಪು ಮಾಡಿದ್ದಾನೆ? ಅವನು ಖಂಡಿತ ಇದನ್ನು ಒಪ್ಕೊಳ್ಳಲ್ಲ. ಅವ್ರು ಇದನ್ನ ಒಪ್ಕೊಳ್ಳೇಬೇಕು ಅಮ್ಮ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗತ್ತೆ. ಅನು, ಅಮ್ಮ ಪ್ಲೀಸ್ ಅಮ್ಮ, ನಾನೀಗ ಅವರನ್ನ ಸರ್ ಅಂತ, ನನ್ನ ಆರ್ಯ ಸರ್ ಅಂತ ಒಪ್ಕೊಂಡ್ರೆ ಆರಾಧನಾ ಅವ್ರಿಗೆ ಮೋಸ ಮಾಡ್ದಾಗತ್ತೆ. ನೀನು ಒಪ್ಕೊಳ್ಳಿಲ್ಲ ಅಂದರೆ ಮೋಸ ಮಾಡ್ದಂಗಾಗುತ್ತೆ. ಅವ್ರಿಗೆ ನೋವು ಕೊಟ್ಟು ನಾನಂತೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಆರ್ಯ ಸರ್ ನನ್ನ ಜೊತೆಗಿದ್ದಾರೆ ಅನ್ನೋ ಖುಷಿಗಿಂತ ಆರಾಧನಾ ಅವ್ರ ನೋವೇ ನನ್ನನ್ನು ಜಾಸ್ತಿ ಕಾಡುತ್ತೆ. ಅದಕ್ಕೆ ಸತ್ಯನ ದೂರ ತಳ್ಳೋದು ದಡ್ಡತನ. ಪರವಾಗಿಲ್ಲ ಅಮ್ಮ, ಹೀಗಾಗಿರೋ ಗಾಯದ ಮೇಲೆ ಎಷ್ಟೇ ಬರ ಹೇಳಿದ್ರು ನನಗೇನು ಅನ್ಸಲ್ಲ. ವಿಶ್ವಾಸ್ ಅವರು ಆರಾಧನಾ ಅವ್ರ ಜೊತೆಗೆ ಇರೋದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಆರ್ಯ ನಮ್ಮ ಜೊತೆ ಇದ್ದಾನೆ ಅನ್ನೋದು ನೀನು ನಂಬ್ತಿಲ್ವಾ? ಅಮ್ಮ, ನೀವು ಹೇಳ್ದಾಗೆ ಅವರು ಆರ್ಯ ಸರಿ ಆಗಿರ್ಬೋದು, ಆದರೆ ಅದೇ ವ್ಯಕ್ತಿ ಆಗೋದಕ್ಕಂತೂ ಸಾಧ್ಯ ಇಲ್ಲ. ಅನು, ಆರ್ಯನ್ಗೆ ಸ್ವಲ್ಪ ಟೈಮ್ ಬೇಕು. ನೀನು ಯಾವುದೇ ನಿರ್ಧಾರಕ್ಕೆ ಬರಬೇಡ. ಅಮ್ಮ ಪ್ಲೀಸ್ ಅಮ್ಮ, ನೀವೀ ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ನೀವೇನಾದರೂ ವಿಶ್ವಾಸ್ ಅವ್ರನ್ನ ಇಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಾನಂತೂ ಅವ್ರನ್ನ ಗಂಡ ಅಂತ ಒಪ್ಕೊಂಡು ಅವ್ರ ಜೊತೆಗೆ ಮೊದಲಿನ ಥರ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ವಿಶ್ವಾಸ್ ಅವರು ಆರಾಧನಾ ಅವ್ರ ಜೊತೆಗೆ ಹೋಗೋದೇ ಸರಿ. ಅನು,
ಬರೋದನ್ನೇ ಕಾಯ್ತಾ ಇದ್ದೆ. ನಾನಿನ್ನು ಹೊರಡ್ತೀನಿ. ಆರಾಧನಾ, ಆರ್ ಯು ಗೋಯಿಂಗ್ ಅಲೋನ್? ಎಸ್, ಈಗ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಯಾ, ಗುಡ್ ಮಾರ್ನಿಂಗ್ ಸುನೀತಾ. ನೆನ್ನೆ ಬಂದಿದ್ದ ಅಷ್ಟು ಕೊರಿಯರ್ಸ್ನ ಲೆಜ್ಜರಲ್ಲಿ ಎಂಟ್ರಿ ಮಾಡಿದ್ದೀರಾ ಅಲ್ವಾ? ಹಾಂ ಮೇಡಮ್, ಮಾಡಿದ್ದೀನಿ. ಯಾ, ಅದರಲ್ಲಿ RS ಅಸೆಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವುದಾದ್ರು ಲೆಟರ್ ಬಂದಿದೆಯಾ ಅಂತ ಚೆಕ್ ಮಾಡಿ. ಓಕೆ ಮೇಡಮ್, ಚೆಕ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಯೂರ್ಗೆ ಹೇಳಿ ಈ ಚೆಕ್ ಬೌನ್ಸ್ ಆಗಿರೋಂಥ ಡೇಟ್ಸ್ನೆಲ್ಲ ಕ್ರಾಸ್ ಚೆಕ್ ಮಾಡೋಕ್ಕೆ. ಆಯಿತು ಮೇಡಮ್. ಓಕೆ, ಆ್ಯಂಡ್ ಆಲ್ ದಿಸ್ ಥಿಂಗ್ ಶುಡ್ ಹ್ಯಾಪನ್ ವೆರಿ ಸೂನ್. ಅಪ್ಡೇಟ್ ಮೀ. ಓಕೆ ಮೇಡಮ್. ಸಂತೋಷ್, ಸಂತೋಷ್, ಮೇಡಮ್. ಏನು ಮೇಡಮ್? ಸಂತೋಷ್, ಮೊದಲು ಆ ಕಸನ ಇಲ್ಲಿಂದ ಆಚೆ ಹಾಕಿ. ಕಸನ? ನೆಲದ ಮೇಲೆ ಎಲ್ಲೂ ಕಸ ಇಲ್ಲ, ಕ್ಲೀನಾಗಿದೆ. ಅಲ್ಲಿ ಕಾಣ್ತಿದೆಯಲ್ಲ. ಇನ್ನು ಏನಲ್ಲಿ ನೋಡ್ತಾ ಇದ್ದೀರಾ ಸಂತೋಷ್? ಆ ಗೋಡೆ ಮೇಲಿರೋ ಫೋಟೋನ ತೆಗೆದು ಆಚೆ ಹಾಕಿ. ದಟ್ಸ್ ಆಲ್. ಮೇಡಮ್, ಇದನ್ನ ಅವತ್ತೇ ತೆಗಿಬೇಕು ಅಂದ್ಕೊಂಡಿದ್ದೆ ಮೇಡಮ್, ಧೈರ್ಯ ಸಾಲಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಡೂ ಇಟ್ ನಾ. ಸರಿ ಮೇಡಮ್. ಮೇಡಮ್ ಮೇಡಮ್ ಇವಾಗ ಬಂದಿದ್ದಾರಲ್ಲ, ಅವರೇ ನಿಜವಾದ ಆರ್ಯ ಸರ ಮೇಡಮ್? ಎಸ್, ಅವರೇ ನಮ್ಮ ಆರ್ಯ. ಹಾಗಿದ್ರೆ ಮೊದಲಿದ್ದ ಖುಷಿ ನಮ್ಮ ಆಫೀಸಲ್ಲಿ ವಾಪಸ್ ಬರುತ್ತಲ್ಲ ಮೇಡಮ್? ಡೆಫಿನೆಟ್ಲಿ. ಅದೇ ಖುಷಿ, ಅದೇ ಸಂತೋಷ, ಎಲ್ಲ ಮೊದಲಿನ ಹಾಗೆ ಇರುತ್ತೆ. ಎಲ್ಲ ಮುಗೀತು ಅನ್ನೋ ಟೈಮ್ಗೆ ಮತ್ತೆ ನಮ್ಮ ಆರ್ಯ ಸರ್ ಬರ್ತಿದ್ದಾರೆ. ಇದಕ್ಕೋಸ್ಕರನಾದರೂ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಏನು ಅಂತ ಕೇಳೋದಕ್ಕೆ ಮೊದಲೇ ನಾನೇ ನಿಮಗೆ ಉತ್ತರ ಹೇಳ್ಬಿಡ್ತೀನಿ. ಗುಡ್. ಆದರೆ ನೀವು ನಿಮ್ಮ ವಿಷುನ ಕರ್ಕೊಂಡು ಹೋಗ್ತಿಲ್ವಾ? ಆ್ಯಕ್ಚುಲಿ ನಿಮ್ಗೆ ಹರ್ಟ್ ಆಗಲಿ ಅಂತ ನಾನು ಹೀಗೆ ಕೇಳ್ತಾ ಇಲ್ಲ. ಬರಬೇಕಾದ್ರೆ ನೀವಿಬ್ಬರು ಜೊತೆಗೆ ಬಂದ್ರಿ, ಆದರೆ ಈಗ ನೀವು ಒಬ್ಬರೇ ಹೋಗ್ತಿದ್ದೀರಾ ಅನ್ನೋ ಕನ್ಸನ್ನಲ್ಲಿ ಕೇಳಿದೆ ಅಷ್ಟೆ. ನೀವು ತೋರಿಸ್ತಿರೋ ಕೇರ್ಗೆ ತುಂಬ ಥ್ಯಾಂಕ್ಸ್ ವಿಶು. ನಿನ್ನ ಪ್ರೀತಿಯಿಂದ, ಕೋಪದಿಂದ ಎಲ್ಲ ಕೇಳ್ಕೊಂಡಿದ್ದಾಯ್ತು. ಆದರೆ ನೀನು ಯಾವುದಕ್ಕೂ ಒಪ್ತಾ ಇಲ್ಲ. ಪ್ರೀತಿಸೋರ್ಗೆ ಸ್ವಾಭಿಮಾನ ಅಡ್ಡ ಬರಲ್ಲ, ಬಂದರೆ ಅದು ಪ್ರೀತಿನೇ ಅಲ್ಲ ಅಂತ ನೀನೇ ಹೇಳ್ತಾ ಇದ್ದೆ. ಆದರೆ ಅದನ್ನ ಈಗ ಮರ್ತುಬಿಟ್ಟಿದ್ಯಾ ನೀನು. ನಾನು ನನ್ನ ಸ್ವಾಭಿಮಾನನ ನಿನಗೋಸ್ಕರ ಬಿಟ್ಟಾಯ್ತು. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ವಿಶು. ಇನ್ನು ನನ್ನಿಂದ ಅದನ್ನ ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಯಾವುದನ್ನ ಬೇಕಾದರೂ ಒತ್ತಾಯದಿಂದ ಪಡ್ಕೋಬೋದು, ಆದರೆ ಈ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿನಗೆ ತೊಂದರೆ ಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಸೊ ನಾನೇ ನಿನ್ನಿಂದ ದೂರ ಹೋಗ್ತೀನಿ. ನಾನು ಹೋಗ್ತೀನಿ ಅಂದು ನೀನು ಸುಮ್ಮನೆ ಇದೆಯಾ ಅಂದರೆ ನೀನು ಅದನ್ನೇ ಬಯಸ್ತಾ ಇದೆಯಾ ಅಲ್ವಾ? ಫೈನ್. ಇಲ್ಲಿ ನಡೀತಿರೋ ಒಂದೊಂದು ಇನ್ಸಿಡೆಂಟು ನೀನು ಆರ್ಯ ಅಂತ ಹೇಳ್ತಿರ್ಬೋದು, ಅದನ್ನು ನೀನು ನಂಬ್ತಿರ್ಬೋದು, ಆದರೆ ಇದೆಲ್ಲ ಸುಳ್ಳು. ನೀನು ನನ್ನ ವಿಷು. ನೀನದನ್ನು ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ಅಟ್ಲೀಸ್ಟ್ ಈ
ಈಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾದ್ರೂ ನನ್ನ ಮಾತಾಡ್ಸು ವಿಶು. ನೀನು ಹೀಗೆ ಸಂಬಂಧನೇ ಇಲ್ದಿರೋ ಥರ ಬಿಹೇವ್ ಮಾಡಿದ್ರೆ ನನಗೆ ತುಂಬ ಹಿಂಸೆ ಆಗುತ್ತೆ ವಿಶು. ನೀನು ಈ ಸೈಲೆನ್ಸು ನನಗೆ ಉಸಿರು ಕಟ್ಟಿಸ್ತಾ ಇದೆ. ಇಲ್ಲಿಗೆ ಬರೋ ಮುಂಚೆ ನೀನೇ ನನ್ನ ಉಸಿರು ಅಂತ ಹೇಳ್ತಿದ್ದೆ, ಆದರೆ ಇಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆರಾಧನಾ ಅವರೇ, ಇಷ್ಟು ದಿನನೇ ಸಹಿಸ್ಕೊಂಡಿದ್ದೀರಾ ಅಂತೆ, ಇನ್ನೊಂದು ಸ್ವಲ್ಪ ದಿನ ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ. ಇವ್ರಿಗೆ ನಾನು ಹೇಳಿ ಅರ್ಥ ಮಾಡಿಸ್ತೀನಿ. ಇವನು ಅರ್ಥ ಮಾಡ್ಕೊಂಡಿದ್ದ ದಿನಾನೇ ಬರ್ತೀನಿ. ಈಗ ನೀವು ಒಬ್ಬರೇ ಹೋಗೋದಕ್ಕೆ ನಾನಂತೂ ಬಿಡಲ್ಲ. ನೋಡಿ, ನೀವು ಹೋಗಲೇಬೇಕು ಅನ್ನೋ ಹಾಗಿದ್ರೆ ನಿಮ್ಮ ವಿಷಯನ ಜೊತೆ ಕರ್ಕೊಂಡು ಹೋಗಿ. ವಿಶು ಅವನಾಗೆ ಅರ್ಥ ಮಾಡಿಕೊಂಡು ನನ್ನ ಜೊತೆ ಬಂದರೆ ಐ ಬಿ ರಿಯಲಿ ಹ್ಯಾಪಿ. ನನಗೊಂದು 5 ನಿಮಿಷ ಟೈಮ್ ಕೊಡಿ, ನಾನು ಇವ್ರ ಹತ್ರ ಮಾತಾಡ್ತೀನಿ. ನೀವು ಹೇಳಿದ್ಮೇಲೆ ಅವನ ಮನ್ಸು ಚೇಂಜ್ ಮಾಡ್ಕೊಂಡು ನನ್ನ ಜೊತೆ ಬರೋದಾದರೆ ನನಗವ್ನು ಬೇಡ. ಆ ಬದುಕು ನನಗೆ ಬೇಡ. ಅವನು ನಿಮ್ಮನ್ನ ಕೇಳಿ ನನ್ನ ಪ್ರೀತಿ ಮಾಡಲಿಲ್ಲ, ನನ್ನ ಜೊತೆ ಬದುಕು ಕ್ಲೀನ್ ಮಾಡಲಿಲ್ಲ ಅಲ್ವಾ? ಐ ಆಮ್ ಸಾರಿ. ನನ್ನ ಮಾತು ನಿಮಗೆ ರೂಢ್ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿಗೆ ನನಗೆ ನೋವಾಗ್ತಾ ಇದೆ. ಇವನು ಹೀಗೆ ನಡ್ಕೋತಿರೋದು ನೋಡಿದ್ರೆ ನನ್ನ ವಿಷಯ ನನಗೆ ಯಾವತ್ತೂ ಸಿಗಲ್ಲ ಅಂತ ಅನಿಸ್ತದೆ. ಆರಾಧನಾ ಅವರೇ, ಪ್ಲೀಸ್ ಏನೇನೋ ಮಾತಾಡಬೇಡಿ. ನಿಮ್ಮ ಹೊಸ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಿಮ್ಗೆ ಈಗಲೂ ಅವಕಾಶ ಇದೆ. ಖಂಡಿತ ಇದೆ, ಆದರೆ ಅವನು ಹೊಸ ಬದುಕನ್ನ ನಿಮ್ಮ ಜೊತೆ ಶುರು ಮಾಡಬೇಕು ಅಂದ್ಕೊಂಡಿರುವಾಗ ವಿಶ್ವನ ನನ್ನ ಜೊತೆ ಕರ್ಕೊಂಡು ಹೋಗೋದು ಸರಿ ಅಲ್ಲ ಅಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ವಿಷಯ ಯಾವತ್ತಿದ್ರು ನಿಮ್ಮ ಗಂಡನೇ. Can you please stop it? ನೀವಿಬ್ರು ಒಬ್ರಿಗೊಬ್ರು ತ್ಯಾಗ ಮಾಡೋದು ಮುಗ್ದಿದ್ರೆ ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡ್ತೀರಾ? ನಾನೇನು ಆಟದ ಗೊಂಬೆ ಅಲ್ಲ, ನೀನ್ ಇಟ್ಕೋ ಇಲ್ಲ ನೀನ್ ಇಟ್ಕೋ ಅಂತ ಹೇಳೋದಕ್ಕೆ. ಇಲ್ಲಿ ಯಾರಿಗೂ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ನನ್ನೊಳಗಿನ ಸತ್ಯನ ಅರ್ಥ ಮಾಡಿಕೊಂಡು ನಾನು ಇಲ್ಲಿದ್ದೀನಿ. ಇಲ್ಲಿನ ಋಣ ಇನ್ನೂ ಮುಗ್ದಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದಕ್ಕೆ ಇನ್ನೂ ಇಲ್ಲೇ ಇದ್ದೀನಿ, ಇಲ್ಲೇ ಇರಬೇಕು ಕೂಡ. ಈಗ ನಾನು ಕೊಡೋ ಉತ್ತರ ನಿಮಗೆ ಸರಿ ಇಲ್ಲ ಅಂತ ಅನ್ಸ್ಬೋದು, ಆದರೆ ಕಾಲ ಕೊಡೋ ಉತ್ತರ ಎಲ್ಲರೂ ಒಪ್ಕೊಳ್ಳೇಬೇಕು. ಆರಾಧನಾ ಅವರೇ, ಈಗ ಸದ್ಯಕ್ಕೆ ನಾನು ನಿಮಗೆ ಸಾರಿ ಮಾತ್ರ ಹೇಳ್ಬೋದು ಅಷ್ಟೆ. ಆರಾಧನಾ ಅವರೇ, ನಿಂತ್ಕೊಳ್ಳಿ. ನಿಮ್ಮನ್ನ ಡ್ರೈವರು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಇಷ್ಟು ದಿನ ನನ್ನ ಮೇಲೆ ಕಾಳಜಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಾನು ಹೋಗ್ತೀನಿ. ಇನ್ಮೇಲೆ ನೀವಿಲ್ಲೇ ನೆಮ್ಮದಿಯಾಗಿರಿ. ಆರಾಧನಾ, ನೀವು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಮೊದಲು ನಾನು ಹೋಗ್ತೇನೆ.